ಏಪ್ರಿಲ್ 14 ಇಂದು ಇಡೀ ದೇಶಕ್ಕೆ ಬೆಳಕು ಬಂದಂತ ದಿನ. ದೇಶ ಸಹಸ್ರಾರು ವರ್ಷಗಳಿಂದ ಮೂಢನಂಬಿಕೆ, ಕಂದಾಚಾರ, ಜಾತಿ, ಅಸ್ಪೃಶ್ಯತಾಚರಣೆ, ಮಹಿಳಾ ಅಸಮಾನತೆಯ ಕಂದಾಚಾರದ ಕತ್ತಲಲ್ಲಿ ಮುಳುಗೋಗಿತ್ತು. ಈ ಕತ್ತಲಲ್ಲಿ ಮುಳುಗೋದಂತ ದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14 ಹುಟ್ಟಿ ಇಡೀ ದೇಶಕ್ಕೆ ಕ್ಷಕಿರಣವನ್ನ ಕೊಟ್ಟವರೆ, ಬೆಳಕನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಈ ಬೆಳಕಿನ ದಿನ ಅಥವಾ ಜಾಗೃತಿಯ ದಿನ, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಈ ದಿನ. ಮತ್ತು ಬಾಬು ಜಗಜೀವನ್ ರಾಮ್, ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಕಲ ಜೀವರಾಶಿಗಳಿಗೂ ಜೀವಪರವಾಗಿ ಹೋರಾಟವನ್ನ ಅವಿರತವಾಗಿ ಮಾಡಿದಂತ ಏಕೈಕ ವಿಶ್ವಮಾನವ ಅಂತ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಯಾರಿಗೂ ಸರಿಸಾಟಿ ಅಲ್ಲ. ಅಂಬೇಡ್ಕರ್ ಅವ್ರಿಗೆ ಅವರೇ ಸಾಟಿ. ಅಂಬೇಡ್ಕರ್ ಅನ್ನ ಯಾರಿಗೂ ಹೋಲಿಸಕ್ ಸಾಧ್ಯ ಅಲ್ಲ. ಇಡೀ ಜಗತ್ತಲ್ಲಿ ಒಬ್ಬ ವಿಶ್ವಮಾನವ ಇದಾರೆ ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಬ್ರಿಟನ್ಸ್ ರಾಜನಿಂದ ಹಿಡಿದು ಮಹಾಪಂಡಿತ ಸ್ಮಿತ್ ಇಂದ ಹಿಡಿದು ಅನೇಕ ಜ್ಞಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಾಯಿ ತುಂಬ ಅವರ ವಿಶ್ವಜ್ಞಾನವನ್ನ, ಅವರ ಮಹಾಜ್ಞಾನವನ್ನ, ವೈಚಾರಿಕ ಪ್ರಜ್ಞೆಯನ್ನ ಹೊಗಳಿದ್ದಾರೆ. ಅದನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿದ್ದಾರೆ. 32 ಡಿಗ್ರಿಗಳನ್ನ ಮಾಡೋದ್ರ ಮೂಲಕ 50,000 ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಇಡೀ ಮಹಿಳೆಯರನ್ನ ವಿಮೋಚನೆ, ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ವಿಮೋಚನೆ, ಮತ್ತೆ ದೇಶದಲ್ಲಿ ವರ್ಗ ಜಾತಿ ವೈರುಧ್ಯಗಳನ್ನ ನಿಷೇಧ ಮಾಡೋದ್ರ ಮೂಲಕ ಬಾಲಕಾರ್ಮಿಕ ಪದ್ಧತಿ ನಿಷೇಧ, ಜೀತ ಪದ್ಧತಿ ನಿಷೇಧ, ದೇವದಾಸಿ ಪದ್ಧತಿ ನಿಷೇಧ, ಅನೇಕ ಮಾನವ ವಿರೋಧಿ ಪದ್ಧತಿಗಳನ್ನ ಬಾಬಾ ಸಾಹೇಬರು ನಿಷೇಧ ಮಾಡೋದ್ರ ಮೂಲಕ ಅವಿರತವಾಗಿ ಹೋರಾಟ ಮಾಡಿದಂತಹ ಏಕೈಕ ನಾಯಕ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ ಬಾಬು ಜಗಜೀವನ್ ರಾಮ್ ರವರು ಹಸಿರು ಕ್ರಾಂತಿ ಹರಿಕಾರರು. ಅವ್ರು ಕೃಷಿ ಸಚಿವರಾಗಿದ್ದಾಗ ತೀರ ಬರಗಾಲ ಸಂದರ್ಭ, ಕೃಷಿಯನ್ನು ಆಧುನೀಕರಣ ಮಾಡಿ ಕೃಷಿನಲ್ಲಿ ಬದಲಾವಣೆಯನ್ನ ತರೋದು ಬಂದು ಆಹಾರ ಸುಧಾರಣೆಯನ್ನ ಮಾಡೋದ್ರ ಮೂಲಕ 5 ದಶಕಗಳ ಕಾಲ MLA MP ಸಚಿವರಾಗಿ ದೀರ್ಘಕಾಲ 30 ವರ್ಷಗಳ ಕಾಲ ಸಚಿವರಾಗಿ ಸೇವೆ ಮಾಡಿದಂತ ವಿಶ್ವ ದಾಖಲಾರ್ಹ ಅಂದ್ರೆ ಜಗಜೀವನ್ ರಾಮ್ ರವರು. ಅವರ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಇವತ್ತು ನಾವು ಮಾಡಿದ್ದೇವೆ. ಈ ಮಾಡೋದ್ರ ಮೂಲಕ 5 ನಿರ್ಣಯಗಳನ್ನ ನಾವು ಮಾಡಿದ್ದೇವೆ. ಏನು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರನ್ನ ಸಮಷ್ಟಿಯಾಗಿ ಐಕ್ಯತೆಯನ್ನ ಮಾಡಬೇಕು. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರಲ್ಲಿ ಒಳ ಜಗಳಗಳು, ಅವರವರಲ್ಲಿ ಕಾದಾಟಗಳು, ಅಜನ್ಮ ವೈರಿಗಳಂತೆ ಕಾದಾಟ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸೋದ್ರ ಮೂಲಕ ನೀವು ಐಕ್ಯತೆಯನ್ನ ಆಗ್ಬೇಕಾಗಿದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಈ ದೇಶದಲ್ಲಿ 85% ಜನಸಂಖ್ಯೆ ಇರುವಂತಹ ಈ ಸಮಾಜ, ನೀವು ಈ ದೇಶವನ್ನ ಆಳಬೇಕಾಗಿದೆ. ಬಾಬಾ ಸಾಹೇಬರು ನೀವು ಆಳುವ ದೊರೆಗಳಾಗಬೇಕು, ಈ ದೇಶ ಸದೃಢ ದೇಶ ಆಗ್ಬೇಕು ಅಂತ ಹೇಳಿ ಕನಸಿತ್ತು. ಶೋಷಿತರು, ಅಸ್ಪೃಶ್ಯರು ಇವರ ವಿಮೋಚನೆಯಲ್ಲಿ ದೇಶದ ವಿಮೋಚನೆ ಇದೆ. ಕೂಲಿ ಕಾರ್ಮಿಕರ, ಮಹಿಳೆ ವಿಮೋಚನೆಯಲ್ಲಿ ದೇಶ ವಿಮೋಚನೆ ಇದೆ. ಆ ನಿಟ್ಟಿನಲ್ಲಿ ದಾಸಂಸ ಮತ್ತು RPIB ಹೋರಾಟವನ್ನ ಜಾತಿ ರಹಿತವಾಗಿ, ವರ್ಗರಹಿತವಾಗಿ, ವರ್ಣರಹಿತವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನ ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಂದು ಇವತ್ತು ಶಬ್ದವನ್ನ ಮಾಡಿದ್ದೇವೆ ನಾವು. ಈ ಶಬ್ದವನ್ನ ಮಾಡೋದ್ರ ಮೂಲಕ ಈ ಒಂದು ಬಹುಜನರ ಐಕ್ಯತೆಯ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇವತ್ತು 14
ಏಪ್ರಿಲ್ 14ರಿಂದ ಮುಂದಿನ ವರ್ಷ ಏಪ್ರಿಲ್ 14ರವರೆಗೂ ಇಡೀ ರಾಜ್ಯದ ಹಳ್ಳಿಗಳಲ್ಲಿ ನಮ್ಮ ಸಂಘಟನೆಗಳು ಈ ಒಂದು ಐಕ್ಯತಾ ಬಹುಜನ ಐಕ್ಯತಾ ಸಮಾವೇಶನ, ವಿಚಾರ ಸಂಕಿರಣ, ಸಮಾವೇಶ, ಬೀದಿ ನಾಟಕಗಳು ಮಾಡೋದ್ ಮೂಲಕ ಜಾಗೃತಿಯನ್ನು ಮಾಡ್ತೇವೆ. ಅದ್ರ ಜೊತೆಗೇನೆ ಸಂವಿಧಾನದ ಜಾಗೃತಿ ಜನಾಂದೋಲನವನ್ನ ನಾವು ಹಮ್ಮಿಕೊಂತ ಇದ್ದೇವೆ. ಇವತ್ತಿನ ದಿನ ಅತ್ಯಂತ ಸಂಕಷ್ಟ, ಅತ್ಯಂತ ಇಕ್ಕಟ್ಟಿನ ಸಂದರ್ಭ. ಇವತ್ತು ದಲಿತ ಚಳವಳಿಗೆ ಒಂದು ಸವಾಲು ಬಂದಿದೆ. ಆ ಸವಾಲು ಏನಂದ್ರೆ ಒಳ ಮೀಸಲಾತಿ. 35 ವರ್ಷಗಳಿಂದ ಒಂದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜ ಒಂದು ಇತಿಹಾಸ ದಾಖಲಾಗ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ 35 ವರ್ಷ. ಅದು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನಂತಹ ಬದ್ಧತೆ ಇಲ್ಲದಂತ ರಾಜಕಾರಣಿಗಳು ಅಡ್ಡಿಪ್ರಾಯರಾಗಿದ್ದಾರೆ. ಇವರು ತಾಂತ್ರಿಕ ಅಡಚಣೆ, ಕೋರ್ಟಲ್ ಸ್ಟೇ ಇದೆ ಅಂತ ಯಾವ ತಾಂತ್ರಿಕ ಅಡಚಣೆ ಇಲ್ಲ. ಇವ್ರೇನಾದ್ರು ವರ್ಗೀಕರಣ ಮಾಡಿದ್ರೆ ಸಿದ್ದರಾಮಯ್ಯ ನಾಳಿಕೆ ಬಿದ್ದೋಗ್ತಾರೆ ಎಲ್ಲ ಗಾಬರಿ ಅವರಿಗೆ. ಅವರು ಮುಂದೂರ ಮೂಲಕ ನಿಧಾನ ಧೋರಣೆಯನ್ನ ಮಾಡಿ ಅವರು ಆದಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು ಮುಂದುವರಿಬೇಕು ಅನ್ನುವಂತ ಹಠಾಪಿ ಸಿದ್ದರಾಮಯ್ಯನವ್ರಿಗೆ. ಅವ್ರ ಬದ್ಧತೆ ಇಲ್ಲ. 2013ರಿಂದ 2025ವರೆಗೂ ಕೂಡ ಸದಾಶಿವ ಆಯೋಗ ಇದ್ದಾಗೂ ಕೂಡ ಮುಖ್ಯಮಂತ್ರಿ ಆಗಿದ್ರು. 5 ವರ್ಷ ತೆಗೆದೇ ನೋಡ್ಲಿಲ್ಲ. ಈಗ ನಾಗಮೋಹನ್ ದಾಸ್ ವರದಿ ಕೊಟ್ರು, ಅವ್ರು 5 ವರ್ಗ ಮಾಡಿದ್ರು, 3 ವರ್ಗ ಮಾಡಿ ಕೋಟಿ ತಗಲಾಕ್ಬಿಟ್ರು. ಈಗ ಏನಾದ್ರು ಕೂಡ 15ನೇ ತಾರೀಕು ಕ್ಯಾಬಿನೆಟ್ ಕರೆದ್ರು, ಅವತ್ತು ಮಾಡಲ್ಲ. ಮಾಡಿದ್ರು ಕೂಡ ಇವರು 5 ಏನೋ ಮಾಡಕ್ ಹೋಗಿ ವಲಯ ಮಾದಿಗ ಸಂಬಂಧಿತ ಜಾತಿಗರು, ಮಾದಿಗ ಸಂಬಂಧಿತ ಜಾತಿಗೆ 5 ಅಥವಾ ಬೋವಿ ಕರ್ಮ ಖರ್ಚು 5.6 ಏನೋ ಮಾಡಕ್ ಹೋಗಿ ಕೋಟಿ ತಗಲಾಕ್ತಾರೆ. ಇವ್ರು ಇರೋವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಲ್ಲ. ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಮಾಡೋದು ಕೂಡ ಬದ್ಧತೆ ಇರಬೇಕಾಗಿದೆ, ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾಗಿದೆ. ಇದ್ರ ಜೊತೆಗೆ ನಾನು ಅತ್ಯಂತ ಒಂದು ವಿಚಾರವನ್ನ ತಮ್ಗೆ ರಾತ್ರಿ ನಿದ್ದೆಗೆಟ್ಟು ಹೇಳ್ಬಾರ್ದ ಅಂತ ಹೇಳಿ ಅದು ಕೂಡ ಹೇಳಬೇಕು ಸತ್ಯವನ್ನ ಅನ್ನೋದ್ರಿಂದ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೀನಿ. ಏನಂದ್ರೆ ಅಂಬೇಡ್ಕರ್ ವಾದ ಅಂತ ಹೋರಾಟ ಮಾಡಿದಂಥವ್ರು, ದಲಿತ ಚಳವಳಿ ಅಂತ ಹೋರಾಟ ಮಾಡಿದಂಥವ್ರು, ಬುದ್ಧ ತತ್ವ ಅಂತ ಹೋರಾಟ ಮಾಡಿದಂತ ಮುಖಂಡರುಗಳು ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಮೌನ ಆಗಿದ್ದಾರೆ. ಯಾಕೆ? ದಲಿತ ಚಳವಳಿಯ ಭೂನಾದಿಯಾಗಿದ್ದ ಒಳಮಾದಿಗರು ಇಂದು ಒಳ ಮೀಸಲಾತಿ ಕಾರಣಕ್ಕಾಗಿ ಕಳ್ಳು ಬೆಳ್ಳಿ ಸಂಬಂಧವನ್ನು ಅರಿದುಕೊಂಡಿದ್ದಾರೆ. ಒಳ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಬುದ್ಧ ತತ್ವ, ಅಂಬೇಡ್ಕರ್ ತತ್ವ, ದಾಸಂಶ, ದಲಿತ ಚಳವಳಿ ವಾರಿಸ್ತಾರಂತೆ ವರ್ತಿಸಿದ ಕೆಲವು ವಲಯ ಸಮುದಾಯದ ಮುಖಂಡರು ಸಮಷ್ಟಿ ಪ್ರಜ್ಞೆಯನ್ನು ಕಳ್ಕೊಂಡಿದ್ದಾರೆ, ತೀರಾ ಸ್ವಾರ್ಥಿಯಾಗಿರೋದ್ರಿಂದ ಈ ಒಲೆ ಮಾದಿಗ ಸಂಬಂಧದಲ್ಲಿ ಒಳಗೆ ದಲಿತ ಚಳವಳಿ ಸಂದರ್ಭದಲ್ಲಿನೇ ಆರಂಭದ ಸಂದರ್ಭದಲ್ಲಿ ಇದ್ದಂತಹ ಈ ಸಮಾಜದಲ್ಲಿ ಇದ್ದಂತ ಸಣ್ಣ ಸಣ್ಣ ವಿರಸಗಳು ಇವತ್ತು ಬೆಂಕಿ ಜ್ವಾಲೆಯಾಗಿದೆ. ಇದನ್ನು ಶಮನ ಮಾಡೋದಕ್ಕೆ ಯಾರು ದಲಿತ ಚಳವಳಿ ವಾರಿಸ್ತಾರು ಅಂತ ಹೇಳಿ ವಲಯದ ಸಂಬಂಧಿತ ಜಾತಿಗಳಿದ್ದ ಕೆಲವು ಮುಖಂಡರು ಮೌನ ಆಗಿರೋದ್ರಿಂದ ಬೆಂಕಿ ಜ್ವಾಲೆಯಾಗಿದೆ. ನಿಮಗೆ ಬದ್ಧತೆ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಹುಪರಾಕ್ ಹಾಕೋದ್ರ ಮೂಲಕ, ಓಲೈಸೋದ್ ಮೂಲಕ ನಮ್ಗೆ MLC ಮಾಡಿ MLA ಮಾಡಿ ಅಂತ ಹೋಗ್ತಾ ಇದ್ರಿ. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅನ್ನ ಉರಿಯ ಮನೆ ಅಂತ ಹೇಳಿದ್ರು, ಬೆಂಕಿಯ ಮನೆ ಅಂತ ಹೇಳಿದ್ರು. ಅನೇಕ ತೊಂದರೆ ತಾಪತ್ರಗಳನ್ನು ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ ಕೊಟ್ರು. ಅದೇ ಪಕ್ಷದಲ್ಲಿ ಹೋಗ್ಬಿಟ್ಟು ನೀವು ಮೈ ಕಾಯಿಸ್ಕೊಂತ ಇದ್ರಿ. ಇದು ಸರಿನಾ ಅನ್ನೋ ಒಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ. ಇವತ್ತು ದಲಿತ ಚಳವಳಿಗೆ ಅಡ್ಡಿಪ್ರಾಯರಾಗಿದ್ದೀರಾ. ದಲಿತ ಸಂಘರ್ಷ ಸಮಿತಿಯನ್ನ ಚೂರ್ ಮಾಡಿದ್ದೀರಾ. ಒಡೆದ ಮಡಿಕೆಯಲ್ಲಿ ನೀರು ತುಂಬೋದು ಹೆಂಗೆ ಆಗಿದೆ, ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಹೆಂಗೆ ಅನ್ನಂಗಾಗಿದೆ ನಮ್ಮ ಪರಿಸ್ಥಿತಿ. 50 ವರ್ಷ ಹೋರಾಟ ಮಾಡಿದಂತ ನಾವು, ನಮ್ಗೆ ಎಷ್ಟೆಲ್ಲ ಸಂಕಷ್ಟಗಳು ಒಡ್ಡಿದ್ವಿ. ಕೆಂಪು ಶಾಲೆ ಹಾಕೋದಕ್ಕೆ ಅದೇ ಕಾರಣ. ಎಷ್ಟು ಈ ಜಾತಿ ವಿಚಾರದಲ್ಲಿ ಎಷ್ಟು ಕಿತಾಪತಿ ಮಾಡಿದ್ರಿ. ಇವತ್ತೋಗಿ ಸಿದ್ದರಾಮಯ್ಯನವ್ರ ಹೋಗಿ ನೀವು ಅವ್ರ ಬಾಕಿಯಲ್ಲಿ ನಿಂತಿದ್ದೀರಾ. ಒಳ ಮೀಸಲಾತಿಗೂ ಬದ್ಧತೆ ಇಲ್ಲ, ದಲಿತ ಚಳವಳಿಗೂ ಬದ್ಧತೆ ಇಲ್ಲ, ದಲಿತ ಸಂಘರ್ಷ ಸಮಿತಿಗೂ ಬದ್ಧತೆ ಇಲ್ಲ. ಇವತ್ತು ಬಾಜೂರು ಒಂದ್ ಕಡೆ ಹೋರಾಟ, ವಲಯ ಸಂಬಂಧಿತ ಜಾತಿಗಳ ಒಂದ್ ಕಡೆ ಹೋರಾಟ, ಕೊರಚ ಒಂದ್ ಜಾತಿಗಳ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಮಾಡಿ ಅಂತ ಕೆಲವರು, ಮಾಡಬೇಡಿ ಒಳ ಮೀಸಲಾತಿ ಅಂತ ಕೆಲವರು. ನಾನು ದಲಿತ ಚಳವಳಿಯ ಹಿರಿಯ ಕೆಲವರಿಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಒಳ ಮೀಸಲಾತಿ ಮಾಡಿ ಅಂತ ಹೇಳಿ.